ಡಿಕೆ ಶಿವಕುಮಾರ್ಗೆ ಚೆಕ್ಮೇಟ್ ನೀಡಲಿಕ್ಕೆ ಮುಂದಾಗ್ತಾ ಇದ್ದಾರಾ ತ್ರಿಮೂರ್ತಿಗಳು? ಬೆಳಗಾವಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಪದೇ ಪದೇ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಎನ್ನುವ ಕಾರಣಕ್ಕೆ ಬೇಸರಗೊಂಡಿದ್ದಾರಾ? ಡಿಕೆ ಶಿವಕುಮಾರ್ ಹಸ್ತಕ್ಷೇಪಕ್ಕೆ ಕೆಂಡವಾಗಿದ್ದಾರಂತೆ ಸತೀಶ್ ಜಾರಕಿಹೊಳಿ. ಅದೇ ರೀತಿ ಗೃಹ ಸಚಿವ, ಸಮಾಜ ಕಲ್ಯಾಣ ಸಚಿವರ ಖಾತೆಗಳಲ್ಲೂ ಕೂಡ ಡಿಕೆ ಶಿವಕುಮಾರ್ ಹಸ್ತಕ್ಷೇಪದಿಂದ ಒಳಗೆ ಕೆರಳ್ತಾ ಇದ್ದಾರಾ ಪರಮೇಶ್ವರ ಹಾಗೂ ಮಹದೇವಪ್ಪ? ಈ ಹಿನ್ನೆಲೆ ಡಿಕೆ ವಿರುದ್ಧ ರಾಜಕೀಯವಾಗಿ ದಾಳವನ್ನು ಉರುಳಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ರೀತಿ ಇದು ಚೆಕ್ಮೇಟ್ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಆಗಿದ್ದಾರೆ, ಹೌದು. ಆದರೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಹಸ್ತಕ್ಷೇಪ ಮಾಡಬೇಕು ಅನ್ನೋದು ಅವಕಾಶ ಇಲ್ಲ. ನಮ್ಮ ಇಲಾಖೆಗಳಲ್ಲಿ ನಮಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು. ಡಿಕೆ ಶಿವಕುಮಾರ್ ಅವರು ಪದೇ ಪದೇ ಹಸ್ತಕ್ಷೇಪ ಮಾಡಿದ್ರಿಂದ ಸಚಿವರಿಗೆಲ್ಲ ಒಂದು ಕಡೆ ಮುಜುಗರ ಆಗುತ್ತೆ. ಖುದ್ದು ಸಚಿವರ ಮಾತುಗಳನ್ನು ಕೇಳದಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಸಚಿವರು ಹೇಳಿದ್ರು ಕೂಡ ಅಧಿಕಾರಿಗಳು ಇಲ್ಲ ಸರ್ ಇದು ಡಿಸಿಎಂ ಅವರ ಕೆಲಸ ಅಂತ ಹೇಳ್ದಂಗೆ ಆಗುತ್ತೆ. ಸೊ ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಶಕ್ತಿಯನ್ನು ಕುಗ್ಗಿಸಬೇಕು ಅಂತ ಹೇಳಿದ್ರೆ ಪರ್ಯಾಯವಾಗಿ ಇನ್ನಿಬ್ಬರು ಡಿಸಿಎಂಗಳ ನೇಮಕ ಆಗಬೇಕು, ಇನ್ನು 3 ಡಿಸಿಎಂಗಳ ರಚನೆ ಆಗಬೇಕು, ಹುದ್ದೆ ರಚನೆ ಆಗಬೇಕು. ಅಂದಾಗ ಮಾತ್ರ ಡಿಕೆ ಶಿವಕುಮಾರ್ ಅವರ ಈಕ್ವಲ್ ಪೊಸಿಷನ್ನಲ್ಲಿ ಕುಳಿತುಕೊಳ್ಳಬಹುದಲ್ಲ ಎನ್ನುವ ಲೆಕ್ಕಾಚಾರ ತ್ರಿಮೂರ್ತಿಗಳು ಹೊಂದಿದ್ದಾರೆ ಅಂತ.